ಬೃಹತ್ ಅಂಬೇಡ್ಕರ್ ಭಾವಚಿತ್ರ, ಸುತ್ತಲೂ ನೂರಾರು ಚಿಣ್ಣರು, ಜೊತೆಗೆ ನ್ಯಾಯಾಧೀಶರಾಗಿ ಆಯ್ಕೆಗೊಂಡ ವಿದ್ಯಾರ್ಥಿನಿ ಶ್ವೇತಾ, ಅಗ್ನಿಶಾಮಕ ದಳದ ನಿವೃತ್ತ ಅಧಿಕಾರಿ ನಿಂಗಪ್ಪ, ಅಂಬೇಡ್ಕರ್ ಜಯ ಘೋಷಣೆ, ಮಕ್ಕಳಿಂದಲೇ ಸ್ವಾಗತ, ನಿರೂಪಣೆ, ಸನ್ಮಾನ, ವಂದನಾರ್ಪಣೆ. ಅರೆ ಇದು ಎಲ್ಲಿಯ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಎಂದು ಕೇಳಿದವರಿಗೆ ಉಬ್ಬೇರಿಸುವಂತೆ ಮಾಡಿದ ವಿಶಿಷ್ಟ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ. ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಏಕತೆಯನು, ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ಹೌದು, ಇದು ಮಕ್ಕಳೇ ಹಮ್ಮಿಕೊಂಡಿದ್ದ ವಿಶಿಷ್ಟ ಬಾಬಾ ಸಾಹೇಬರ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ. ಎಂತೆಂಥ ದೊಡ್ಡವರು ಕೂಡ ಕಾರ್ಯಕ್ರಮ ಮಾಡಲು ತಡವರಿಸುವಾಗ ಚಿಕ್ಕ ಮಕ್ಕಳೇ ಸೇರಿ ತಾವು ಕೂಡ ಬಾಬಾ ಸಾಹೇಬರಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಬಾಬಾ ಸಾಹೇಬರ ಅಂಬೇಡ್ಕರ್ ಜಯಂತಿ ಜನರನ್ನ ಅಚ್ಚರಿಗೊಳಿಸಿತು. ಸಂದೇಹವಾಗಿ ಕಳೆದ ಸಹಸ್ರಮಾನದಲ್ಲಿ ಭಾರತ ಸೃಷ್ಟಿಸಿದ ನೈಜ ಚಿಂತಕ, ಎಲ್ಲದಕ್ಕೂ ಮಿಗಿಲಾದ ವ್ಯಕ್ತಿ, ಸ್ಕೇಲ್ನಿಂದ ಹಿಡಿದು ಅಳೆಯುವ ವ್ಯಕ್ತಿ ಅವರಲ್ಲ, ಅವರೇ ಒಂದು ಬೆಳಕು. ಅವರ ಕಾಂತಿಯನ್ನು ಅಂಗೈಯಲ್ಲಿ ಮುಚ್ಚಿಡಲು ಆಗುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಅರಿವು ಮೂಡಿ ಉತ್ತಮವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ಇಂದಿನ ಮಕ್ಕಳೇ ಭವ್ಯ ಭಾರತದ ಸೂತ್ರಧಾರರು ಎಂಬುದು ನಿರೂಪಿಸಿತು. ಬಾಲ್ಯದ ಹೆಸರು ಅಂಬೇಡ್ಕರ್ ಅವರು ತನ್ನ ಪೋಷಕರಿಗೆ 14ನೇ ಮಗನಾಗಿ ಜನಿಸಿದರು. ಧರ್ಮಪತ್ನಿ ರಾಮಬಾಯಿ ಅಂಬೇಡ್ಕರ್, ಡಾಕ್ಟರ್ ಸವಿತಾ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಪದವಿ ವಿದ್ಯಾಭ್ಯಾಸ BA ಪದವಿ ಮುಂಬೈನಲ್ಲಿ, ಲಂಡನ್, ಕೊಲಂಬಿಯಾದಲ್ಲಿ MA, PhD, LLD, ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ MSc, BSc ಮಾಡಿದ್ದಾರೆ. ಪುರಸ್ಕಾರಗಳು 1959ರಲ್ಲಿ ಬೋಧಿಧರ್ಮ ಬೋಧಿಸತ್ವ, 1990ರಲ್ಲಿ ಭಾರತ ರತ್ನ, 2015ರಲ್ಲಿ ವಿಶ್ವರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಬೇಡ್ಕರ್ ಅವರ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ವ್ಯಕ್ತಿಗಳಾಗ್ತಾರೆ ಅಂತ ನಾನು ಕೂಡ ಅವರಿಗೆ ಹಾರೈಸ್ತೀನಿ. ಕೇವಲ ಅಂಬೇಡ್ಕರ್ನವರನ್ನ ಪೂಜೆ ಮಾಡಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಇಲ್ವಾ? ಅವರ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡಿದ್ರೆ ಅವ್ರಿಗೂ ಕೂಡ ಅವ್ರ ಸಂವಿಧಾನ ಬರೋದಕ್ಕೆ ಸಾರ್ಥಕತೆಯನ್ನ ಅವ್ರು ಪಡೆದುಕೊಳ್ತಾರೆ. ಅಂಬೇಡ್ಕರ್ ಅವರ ಸಿದ್ಧಾಂತ ಒಂದೊಂದು ಮಾತು ಕೂಡ ನೋವಿಂದ ತಿಂದು ಅಷ್ಟೊಂದು ಕಷ್ಟಪಟ್ಟು ಓದಿದ್ದಾರೆ. ಈಗ ನಿಮ್ಗೆಲ್ಲ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಮಕ್ಕಳು, ತಂದೆ ತಾಯಿಗಳು. ನೀವು ಅವರಂತೆ ಭಾರತ ರತ್ನ ಅಂತ ಪ್ರಶಸ್ತಿ ಪಡಿಬೇಕಂದ್ರೆ ಅವರಂಗೆ ಶ್ರಮ ಪಟ್ಟು ಓದಬೇಕು. ಏನ್ ಮನೇಲಿ ಸ್ಕೂಲ್ ನಿಮ್ ತಂದೆ ತಾಯಿ ಕಲಿಸ್ತಾರೆ ಅದನ್ನ ಮನದಲ್ಲಿ ಇಟ್ಕೋಬೇಕು. ತಂದೆ ತಾಯಿ ನಮ್ಗೆ ಇಷ್ಟೊಂದು ಕಷ್ಟಪಡ್ತಾರಂತ ಕೇಳಬೇಕು. ಮತ್ತೆ ಸ್ಕೂಲಲ್ಲಿ ನಿಮ್ಗೆ ಪಾಠ ಏನ್ ಮಾಡ್ತಾರೆ ಆ ಪಾಠನ ಪರ್ಫೆಕ್ಟ್ ಆಗಿ ಕೇಳ್ಕಂದ್ರೆ ನೀವು ಕೂಡ ಸಾಧಕರಾಗ್ಬೋದು, ಅಂಬೇಡ್ಕರ್ ಆಗ್ಬೋದು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ಶಮನ್, ಪೂರ್ವಜಿತ್, ದಿಲೀಪ್, ನಯನ, ಶರದೈ, ಶರಣ್ಯ, ಭವಿಷ್ಯ, ತೇಜು, ತ್ರಿಷಾ, ನೀನಾದ್, ಅದಿವಿಕಾ ಮುಂತಾದವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಗ್ರಾಮಸ್ಥರ ಮನಸೆಳೆದರು.